ಗುಡ್ ಮಾರ್ನಿಂಗ್. ಟುಡೇ 10th ಸ್ಟ್ಯಾಂಡರ್ಡ್ ಪಾಠ ಡಾಕ್ಟರ್ APJ ಅಬ್ದುಲ್ ಕಲಾಂ ಬರೆದಿರ್ತಕ್ಕಂಥ ಮೇರಾ ಬಚ್ಪನ್ ಎಂಬತಕ್ಕಂಥ ಲೆಸನನ್ನು ಮಾಡ್ತಾಯಿದ್ದೀನಿ. ಇದನ್ನು ಬರೆದಂಥವರು ಡಾಕ್ಟರ್ APJ ಅಬ್ದುಲ್ ಕಲಾಂಜಿ. ಈಗ ಲೇಖಕ ಪರಿಚಯ. अवुल फकीर जलालुद्दीन अब्दुल कलाम जी का जन्म 15/10/1931 को हुआ. बड़े वैज्ञानिक डॉक्टर APJ अब्दुल कलाम जी 25/7/2002 and 24/7/2007 तक हमारे देश के राष्ट्रपति थे. इವರು 1931 10ನೇ ತಿಂಗಳು 15ನೇ ತಾರೀಕು ಹುಡ್ತಾರೆ. ಇವರು 2002ನೇ ಇಸ್ವಿಯಿಂದ 2002 ಇಂದ 2007 ತನಕ ಭಾರತದ ರಾಷ್ಟ್ರಪತಿಯಾಗಿರ್ತಾರೆ. देश के आदर्श तथा जनवादी राष्ट्रपति के नाम से भारत के करोड़ करोड़ हृदय में प्रतिष्ठित कलाम जी अपनी वर्षों की उम्र में भी अनेक सामाजिक प्रगतिशील आंदोलन में अत्यंत सक्रिय रहे. बच्चों तथा युवकों के चैतन्यशील एवं बहुमुखी व्यक्तित्व के निर्माण आपके नए अभियान का मंत्र था. मैं क्या हूँ. स्वपरिवर्तन की और उमुख इस अभियान का उद्घोष था. ईमानदार कार्य एवं ईमानदार का नाम होम पाल अभियान द्वारा आप बचपन में ही इन सवालों को बोलना चाहते कि मैं देश के लिए क्या दे सकता हूँ, समाज में परिवार के लिए क्या कर सकता हूँ. ಅಂದರೆ ಇವರು 1931 ಹುಡ್ತಾರೆ. 2002ರಿಂದ 2007 ತನಕ ಭಾರತದ ಅತ್ಯುನ್ನತ ಶ್ರೇಷ್ಠ ರಾಷ್ಟ್ರಪತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಇವ್ರು ಹೇಳೋದು ಏನಪ್ಪ ಅಂತಂದರೆ ಸಾವಿರಾರು ಕರೋಡ್ ಅಂತಂದರೆ 121 ಕೋಟಿ, ಈಗ 130 ಆಗ್ತಾಯಿದೆ. ಭಾರತದ 121 ಕೋಟಿ ಬಿಲಿಯನ್ಸ್ ಇವರು ಏನಾಗ್ತಾರೆ ಅಂತ ಹೃದಯ ಎಲ್ಲ ಕರೋಡ್ ಅಂತಂದರೆ ಎಲ್ಲ ಕೋಟಿ ಜನರ ಹೃದಯವನ್ನು ಗೆದ್ದಂಥ ಮಹಾನ್ ರಾಷ್ಟ್ರಪತಿ. ಇವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ, ನಾನು ನಮ್ಮ ದೇಶಕ್ಕೆ ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ, ನಾನು ಏನು ಮಾಡ್ತೀನಿ, ನನ್ನ ಪರಿವಾರಕ್ಕಾಗಿ ನಾನು ಏನು ಮಾಡ್ತೀನಿ, ನನ್ನ ದೇಶಕ್ಕಾಗಿ ನಾನು ಏನನ್ನು ಮಾಡ್ತೀನಿ, ಯಾವ ರೀತಿ ದುಡಿತೀನಿ ಅನ್ನೋದು ಇವರ ಯಾವಾಗಲೂ ಹೇಳ್ತದೆ ಒಂದು ಘೋಷ ಮಂತ್ರ. ಅಂದರೆ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ತುಂಬ ಅತ್ಯುನ್ನತ ರಾಷ್ಟ್ರಪತಿಯಾಗಿ 2002ರಿಂದ 2007 ತಕ್ಕಂಥ ತಮ್ಮ ಸೇವೆಯನ್ನು ಈ ಭಾರತ ಮಾತೆಗೆ ಸಲ್ಲಿಸ್ತಾರೆ. ಇವರು ವಿಜ್ಞಾನಿ, ಮಹಾನ್ ತುಂಬ ಉನ್ನತ ಶ್ರೇಷ್ಠವಾದ ವಿಜ್ಞಾನಿನೂ ಕೂಡ ಹೌದು. ಹಾಗೆ ರೀತಿ ರಾಜಕಾರಣಿ ಅಂತಂದರೆ ಭಾರತದ ರಾಷ್ಟ್ರಪತಿ ಕೂಡ ಆಗಿದ್ದರು. ಹಾಗೆ ಅತ್ಯುನ್ನತ ಶ್ರೇಷ್ಠವಾದ ಒಬ್ಬ ವಿಜ್ಞಾನಿನೂ ಕೂಡ ಆಗಿದ್ದರು. ಇವರು ಯಾವಾಗಲೂ ಸದಾ ಹಸನ್ಮುಖಿಯಾಗಿರ್ತಿದ್ರು. ಹೇಗೆಪ್ಪ ಅಂತಂದರೆ ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಜಾಸ್ತಿ ಸ್ಟೂಡೆಂಟ್ಸ್ ಜೊತೆ ಇವರು ಸಂವಾದವನ್ನು ಮಾಡ್ತಾಯಿದ್ರು. ಕ್ವಶನ್ನ ಇದು ಮಾಡೋದು, ಅವ್ರ ಸಮಸ್ಯೆಗಳ ಬರೆಸೋದು, ಜಾಸ್ತಿ ಸ್ಟೂಡೆಂಟ್ಸ್ ಜೊತೆ ಇವರ ಸಂಪರ್ಕವನ್ನು ಇಟ್ಕೋತಾಯಿದ್ರು. ಹಾಗೆ ರೀತಿ ಯಾವುದೋ ಒಂದು ಇವರು ಕೊನೆಯಲ್ಲಿ ಇವರು ಸಾವನ್ನ ಅಪ್ಪಬೇಕಾದ ದಿನವೂ ಕೂಡ ಇವರು ಒಂದು ಉಪನ್ಯಾಸವನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ತೀರ್ಕೋತಾರೆ. ಹಾಗೆ ಯಾವಾಗಲೂ ಕೂಡ ಇವರು ಜಾಸ್ತಿ ಉಪನ್ಯಾಸವನ್ನು ಕೊಡೋದೇ ಇವರಿಗೆ ಒಂದು ಹವ್ಯಾಸವಾಗಿತ್ತು. ಹಾಗೆ ರೀತಿ ಒಂದು ಯಾವುದೋ ಸ್ಟೂಡೆಂಟ್ಸನ್ನ ಒಂದು ಜೊತೆಯಲ್ಲಿ ಸಂವಾದ ನಡೀತಾ ಇರ್ಬೇಕಾದ್ರೆ ಅವ್ರು ಕೇಳ್ತಾರೆ, ಎಲ್ಲರೂ ಸ್ಟೂಡೆಂಟ್ಸ್ಗಳೆಲ್ಲ ಕೇಳ್ತಾರೆ ಅಬ್ದುಲ್ ಕಲಾಂಜಿಯವರು, ನಿನಗೇನು ಇಷ್ಟ, ನಿನ್ನ ಹಾಬಿ ಯಾವುದು, ನೀನು ಏನಾಗಬೇಕು ಅಂತ ಮುಂದಿದೆ, ನಿನ್ನ ಗುರಿ ಏನು ಅಂತ ಮಕ್ಕಳನ್ನ ಪ್ರತಿಯೊಬ್ಬರನ್ನೂ ಕೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹುಡುಗ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಈ ಭಾರತದ ಅತ್ಯುನ್ನತ ಶ್ರೇಷ್ಠ ರೈತನಾಗಬೇಕು ನಾನು ಅಂತ ಹೇಳ್ತಾನೆ. ಅದು APJ ಅಬ್ದುಲ್ ಕಲಾಂ ಅವ್ರಿಗೆ ತುಂಬ ಇಷ್ಟವಾದಂಥ ಆ ವರ್ಡು, ರೈತನಾಗಬೇಕು ಅಂತ ಹೇಳ್ತಾನೆ ಆ ಹುಡುಗ. ಹಾಗೆ ಅದನ್ನು ಅವರು ಎಲ್ಲ ಕಡೆ ಹೇಳ್ಕೊತಾ ಇರ್ತಾರೆ. ಎಲ್ಲರೂ ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು IAS ಅಧಿಕಾರಿ ಆಗಬೇಕು ಅಂತ ಹೇಳ್ಕೊತಾ ಇದ್ದರೆ ಆ ಹುಡುಗ ಹೇಳ್ತಾನೆ, ನಾನು ಅತ್ಯುನ್ನತ ರೈತನಾಗಬೇಕು, ಭಾರತದ ಶ್ರೇಷ್ಠ ರೈತನಾಗಬೇಕು ಅಂತ
ಆ ಮಗು ಹೇಳಿದಾಗ ಕಲಾಂಜಿಯವರು ಅದನ್ನು ಎಲ್ಲ ಕಡೆ ಹೇಳ್ಕೊತಾ ಇರ್ತಾರೆ. ಅವ್ರಿಗೂ ಕೂಡ ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಹಾಗೆ ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು APJ ಅಬ್ದುಲ್ ಕಲಾಂಜಿಯವರ ಆತ್ಮಚರಿತೆ ಒಂದು ಪುಸ್ತಕ. ಆ ಆತ್ಮಚರಿತೆ ವಿಂಗ್ಸ್ ಆಫ್ ಫೈರಲ್ಲಿ ಒಂದು ಭಾಗ ಇದು ಮೇರಾ ಬಚ್ಪನ್. ಅದು ಒಂದು ಸಣ್ಣ ಒಂದು ಭಾಗವನ್ನು ಇದನ್ನು ಎತ್ಕೊಂಡಿದ್ದಾರೆ. ವಿಂಗ್ಸ್ ಆಫ್ ಫೈರಲ್ಲಿ ಮೇರಾ ಬಚ್ಪನ್ ಅಂತಕ್ಕಂಥ ಒಂದು ಸಣ್ಣ ತುಣುಕು ನೋಡ್ಕೊಳ್ಳಿ. ರಾಷ್ಟ್ರ ಒಂದು ಕಂಡಂಥ ಮಹಾನ್ ಚೇತನ, ಮಹಾನ್ ಶ್ರೇಷ್ಠ ನಾಯಕ, ವಿಜ್ಞಾನಿ ಹೌದು ಮತ್ತು ರಾಜಕಾರಣಿನ ಹೌದು, ಎರಡೊಂದು ಬಹುಮುಖ ಪ್ರತಿಭೆ ಉಳ್ಳಂಥ ಮಹಾನ್ ಚೇತನ ಡಾಕ್ಟರ್ APJ ಅಬ್ದುಲ್ ಕಲಾಂಜಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಕಡೆ APJ ಅಬ್ದುಲ್ ಕಲಾಂಗೆ ಜೈ ಘೋಷಣೆ. ನೋಡಿ, ಮೇರ ಜನ್ಮ ಮದ್ರಾಸ್ ರಾಜ್ಯ. ಮದ್ರಾಸ್ ರಾಜ್ಯ ಅಂತಂದರೆ ಈಗ ಟುಡೇ ತಮಿಳ್ನಾಡಿನಲ್ಲಿ ರಾಮೇಶ್ವರ್. ನೀವೇನಾದರೂ ಆ ಕಡೆ ರಾಮೇಶ್ವರ, ಕನ್ಯಾಕುಮಾರಿ ಸೈಡ್ ನೀವೇನಾದರೂ ಟ್ರಿಪ್ ಹೋದರೆ ಆ ರಾಮೇಶ್ವರ ಎಂಬತಕ್ಕಂಥ ಸ್ಥಳವನ್ನು ನೀವು ನೋಡ್ಬೋದು. ಸಮುದ್ರದ ತಡದಲ್ಲಿದೆ, ಶಿವನ ದೇವಾಲಯ ಇದೆ. ರಾಮ ಪ್ಲಸ್ ಈಶ್ವರ, ರಾಮ ಮತ್ತು ಈಶ್ವರ ಇಬ್ಬರು ದೇವಾಲಯ ಇರೋದಕ್ಕೆ ಅದನ್ನು ರಾಮೇಶ್ವರ ಅಂತ ಕರೀತಾರೆ. ನೀವೇನಾದರೂ ಆ ಕಡೆ ಕನ್ಯಾಕುಮಾರಿ ಸೈಡು ಟೂರ್ಗೆ ಹೋದರೆ ಅದನ್ನು ನೀವು ನೋಡ್ಬೋದು. ಅಲ್ಲಿ ಮಧ್ಯಮ ವರ್ಗ ಪರಿವಾರ ಇವರು ರಾಮೇಶ್ವರದಲ್ಲಿ, ಈಗಿನ ತಮಿಳ್ನಾಡಿನ ರಾಜ್ಯದಲ್ಲಿ ರಾಮೇಶ್ವರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ, ಮಧ್ಯಮ ವರ್ಗ ಕುಟುಂಬದಲ್ಲಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂಜಿಯವರು ಜನ್ಮವನ್ನು ತಾಳ್ತಾರೆ. मेरे पिता जैनुलाब्दीन, और ತಂದೆಯವರು जैनुलाब्दीन कि कोई बहुत अच्छे औपचारिक शिक्षा नहीं हुई थी और ना ही वे कोई बहुत धनी व्यक्ति थे. ಅಂದರೆ ಅವ್ರ ತಂದೆಯವರು ಅಷ್ಟೊಂದು ಓದ್ಕೊಂಡಿರಲಿಲ್ಲಂತೆ, ಆದರೂ ಕೂಡ ಒಬ್ಬ ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಯಾಗಿದ್ದರು. इसके बावजूद वे बुद्धिमान थे और उनमें ಉದಾರತಾ ಕಿ ಸಚ್ಚಿ ಭಾವನಾ ಥಿ. ತುಂಬ ಉದಾರ ಉಳ್ಳಂಥ, ತುಂಬ ಒಳ್ಳೆಯ ಒಳ್ಳೆಯ ಮನಸ್ಸುಳ್ಳಂಥ ವ್ಯಕ್ತಿಯಾಗಿದ್ದರು. ಮೇರಿ ಮಾ ಆಶಿಯಮ್ಮ, ಅವ್ರ ತಾಯಿ ಆಶಿಯಮ್ಮ. ಉನ್ಕಿ ಆದರ್ಶ ಜೀವನ ಸಂಗಿನಿ ಅಂತಂದರೆ ಪತ್ನಿ, ಅವರ ಇವರು ಆದರ್ಶ ಮಹಿಳೆಯಾಗಿದ್ದರು. ಯಾರಪ್ಪ ಅಂದರೆ ಆಶಿಯಮ್ಮ, ಅಬ್ದುಲ್ ಕಲಾಂಜಿಯವರ ತಾಯಿ ಆಶಿಯಮ್ಮ. ಮೇರೆ ಮಾತಾ ಪಿತಾ को हमारे समाज में एक आदर्श दंपति के रूप में देखा जाता है. ಅಂದರೆ ಅವತ್ತಿನ ಕಾಲದಲ್ಲಿ ತುಂಬ ಆದರ್ಶ ದಂಪತಿಗಳಾಗಿದ್ದರಂತೆ ಇವರ ತಂದೆ ತಾಯಿಗಳು. ಅತ್ಯುತ್ತಮ ಒಳ್ಳೆಯ ಕುಟುಂಬದಿಂದ, ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದಂಥವರು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂಜಿಯವರು. मैं कई बच्चों में से एक था, लंबे चौड़े व सुंदर माता पिता को ಚೋಟಿ ಕದ್ಕಾಟಿಗ ಸಾಧಾರಣ ದಿಕ್ಕಾನೆ ವಾಲೆ ಬಚ್ಚ. ಅಂದರೆ ಈ ಸುಂದರವಾದಂಥ ಈ ಕುಟುಂಬದಲ್ಲಿ ಒಳ್ಳೆಯ ಆದರ್ಶ ದಂಪತಿಗಳ ಪುತ್ರನಾಗಿ ನಮ್ಮ APJ ಕಲಾಂ ಅವರು ಹುಟ್ಟಿದ್ದಾರೆ. हम लोग अपने ಪಿಸೌನಿ घर में रहते थे. ಪಿಸೌನಿ ಅಂತಂದರೆ ಪೂರ್ವಿಕರು, ಇವರ ತಂದೆ ತಾಯಿಗೆ ಇವರು ಇದ್ದಂಥ ಮನೆ ಯಾವುದಪ್ಪ ಅಂದರೆ ಇವರು ಪೂರ್ವಿಕರು ಕಟ್ಟಿದಂಥ ಮನೆ. ರಾಮೇಶ್ವರ್ಕಿ ಮಸೀಜಿವಾಲ ಗಲೆ, ಅಂದರೆ ಮಸೀಜಿವಾಲ ಅಂತಂದರೆ ಆ ಮಸೀದಿ ಇರ್ತಕ್ಕಂಥ ರೋಡ್ನಲ್ಲಿ, ರಸ್ತೆಯಲ್ಲಿ ಇವ್ರ ಮನೆ ಇತ್ತಂತೆ. ಬನಾಯ ಗರ್ ಚೂನೆ ಪತ್ತರ್ವ ಇಟ್ ಸೇ ಬನ ಪಕ್ಕಾ ಹೊರಬಡಾತ. ಅಂದರೆ ಕಲ್ಲು, ಇಟ್ಟಿಗೆ ಮತ್ತು ಮರಳು ಇದರಿಂದ ಕಟ್ಟಿದಂಥ ಒಂದು ಮನೆ. ಇವರು ಆ ಮನೆ ಹೇಗಿತ್ತಪ್ಪ ಅಂತಂದರೆ ಆ ಮಸೀದಿ ರೋಡ್ನಲ್ಲೇ ಇತ್ತಂತೆ. ರಾಮೇಶ್ವರದಲ್ಲಿ ಮಸೀದಿಗೆ ಹೋಗೋ ರೋಡಲ್ಲೇ ಇತ್ತಂತೆ. ಇದು ಈ ಮನೆ ಇವರಿಗೆ ಪೂರ್ವಜರಿಂದ ಬಂದಂಥ ಒಂದು ಬಳುವಳಿಯಾಗಿತ್ತು. ಮೇರೆ ಪಿತಾ ಆಡಂಬರಿನ ವ್ಯಕ್ತಿ थे और सभी अनावश्यक एवं ऐसो आरामवाली चीज़ से दूर रहते थे. ಅಂದರೆ ಇವ್ರ ತಂದೆಯವರು ಆಡಂಬರಹೀನ, ಅಂದರೆ ಯಾವುದೇ ರೀತಿಯ ಒಂದು ಆಡಂಬರ, ತುಂಬ ವೈಭವ ರೀತಿಯಾಗಿ, ತುಂಬ ಅದ್ಧೂರಿಯಾಗಿ ಜೀವನವನ್ನು ಇವರು ಮಾಡ್ತಾ ಇರಲಿಲ್ಲ. ಕೇವಲ ಅವ್ರಿಗೆ ಏನು ಅವಶ್ಯಕವಾಗಿತ್ತು, ಅವ್ರ ಕುಟುಂಬಕ್ಕೆ ಏನು ಬೇಕಾಗಿತ್ತು ಅದನ್ನು ಮಾತ್ರ ತಗೋತಾ ಇದ್ರು. ಅವರು ಒಂದು ಸಾಧಾರಣ ಖರ್ಚು ವೆಚ್ಚದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. पर घर में सभी आवश्यक चीज़ समुचित मात्रा में ಸುಲಭತಾ ಸೇ ಉಪಲಬ್ಧತೆ. ಅಂದರೆ ಇವ್ರ ಮನೆಗೆ ಏನು ಅತ್ಯವಶ್ಯಕ ಬೇಕಿರ್ತದೋ ಅದು ಮಾತ್ರ ಇವ್ರಿಗೆ ಸುಲಭವಾಗಿ ಸಿಗ್ತಾ ಇತ್ತಂತೆ. ಸುಮ್ಮನೆ ಬೇಡದೇ ಇರೋ ವಸ್ತುಗಳನ್ನು ಇವ್ರಿಗೆ ತಂದೆಯವರು ತರ್ತಾ ಇರಲಿಲ್ಲ.
वास्तव में मैं कहूँगा कि मेरा बचपन बहुत ही निश्चिंत और सादगी में बीता. ಭೌತಿಕ एवं ಭಾವನಾತ್ಮಕ दोनों ಈ ದೃಷ್ಟಿ से ಅಂದರೆ ತುಂಬ ನಿಶ್ಚಿಂತೆಯಾಗಿ ನೆಮ್ಮದಿಯಿಂದ ಇವ್ರು ಹೇಗಿದ್ದಾರಪ್ಪ ಅಂತಂದರೆ ಇವ್ರ ಕುಟುಂಬ ಆಸೆಗೆ ಇದ್ದಷ್ಟು ಕಾಲು ಚಾಚೋದು. ಇವರು ಏನು ಇವ್ರ ಖರ್ಚಿದೆಯೋ ಅಷ್ಟು ಮಾತ್ರ ಇವರು ತಗೋತಾ ಇದ್ರಂತೆ. ಆದ್ದರಿಂದ ಇವರಿಗೆ ಯಾವುದೇ ರೀತಿ ಟೆನ್ಷನು ಏನಿರಲಿಲ್ಲ. ಆರಾಮಾಗಿ ತಮ್ಮ ಖರ್ಚಿಗೆ ತಕ್ಕಾಗಿ ತಮ್ಮ ಆದಾಯಕ್ಕೆ ತಕ್ಕಾಗಿ ಖರ್ಚನ್ನು ಮಾಡಿಕೊಂಡು ಸದಾ ನಿಶ್ಚಿತೆಯಿಂದ ನೆಮ್ಮದಿಯಿಂದ ಸುಖವಾಗಿ ಇವರ ಕುಟುಂಬ ಬಾಳ್ತಾ ಇದ್ದಾರೆ. ಮೈ ಪ್ರಾಯ ಅಪ್ನಿ ಮಾಕೆ ಸಾಥಿ ರಸೋಹಿ. ರಸೋಹಿ ಅಂತಂದರೆ ಅಡುಗೆ ಮನೆ. ರಸೋಹಿ ಅಂದರೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಅವ್ರ ತಾಯಿ ಜೊತೆ ಇವರು ಕೆಳಗಡೆ ಕೂತ್ಕೋತಿರಂತೆ. ನೀಚೆ बैठकर खाना खाया करता था. वे मेरे सामने केले का पत्ता बिछाती और फिर उस पर चवाला एवं सुगंधित ಸ್ವಾದಿಷ್ಟ ಸಂಹಾರ ಡಾಲ್ತಿ. ಅಂದರೆ ತಾಯಿಯವರು ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಇವರು ಕೂಡ ಅಮ್ಮನ ಜೊತೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯನ್ನು ಹಾಸ್ಕೊಂಡು ಬಹಳ ಬಿಸಿ ಬಿಸಿಯಾದ ಅನ್ನ ಸಾಂಬಾರು ಹಾಗೆ साथ में घर का बना अचार और नारियल की ताजी चटनी भी होते. ಅನ್ನ ಸಾಂಬಾರು ನಾರಿಯಲ್ ಅಂದರೆ ತೆಂಗಿನಕಾಯಿಯ ಚಟ್ನಿ ಉಪ್ಪಿನಕಾಯಿ ಎಲ್ಲವೂ ಕೂಡ ನೆಲದ ಮೇಲೆ ಕೂತ್ಕೊಂಡು ಬಹಳ ಸಂತೋಷದಿಂದ ನೆಮ್ಮದಿಯಿಂದ ಊಟ ಮಾಡ್ತಾಯಿದ್ರಂತೆ. प्रतिष्ठित शिव मंदिर जिसके कारण ರಾಮೇಶ್ವರ ಪ್ರಸಿದ್ಧ ತೀರ್ಥ ಸ್ಥಳ ಹೈ. ನಾನು ಆಗಲೇ ಹೇಳಿದೆ ನಿಮಗೆ, ರಾಮೇಶ್ವರದಲ್ಲಿ ಪ್ರತಿಷ್ಠಿತ ಈಶ್ವರನ ಮಂದಿರ ಶಿವ ಮಂದಿರ ಇತ್ತು. ಹಾಗೆ ರಾಮ ಪ್ಲಸ್ ಈಶ್ವರ ರಾಮೇಶ್ವರ ತಮಿಳುನಾಡಿನ ಪ್ರಸಿದ್ಧ ದೇವಾಲಯ. ಅದು ಒಂದು ಯಾತ್ರಾ ಸ್ಥಳನೂ ಕೂಡ ಹೌದು. प्रतिष्ठित शिव मंदिर जिसके कारण रामेश्वर प्रसिद्ध तीर्थ स्थल है का हमारे घर से 10 मिनट का पैदल रास्ता था. ಅಂದರೆ APJ ಅಬ್ದುಲ್ ಕಲಾಂ ಜಿಯವರ ಒಂದು ಮನೆಗೂ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ ಕೂಡ ಕೇವಲ ಒಂದು 10 ನಿಮಿಷ ಕೂಡ ಬೈ ವಾಕಲ್ಲಿ ಹೋಗುವಂಥ ಸ್ಥಳವಾಗಿತ್ತಂತೆ. ಜಿಸ್ ಇಲಾಖೆ ಮೇ ಹಮ್ ರಹತೆ थे वहाँ मुस्लिम महिला था लेकिन वहाँ कुछ हिंदू परिवार भी थे. ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಕೂಡ ಬಹಳ ಒಗ್ಗಟ್ಟಾಗಿ, ಯಾಕೆಂದರೆ ಅಲ್ಲಿ ಮುಸ್ಲಿಮ್ಸ್ ಮಸೀದಿ ಇತ್ತು, ಇಲ್ಲಿ ಹಿಂದೂ ದೇವಸ್ಥಾನ ಇತ್ತು. ಬಹಳ ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಬಾಳ್ತಾಯಿದ್ರು. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋಂ ಕೆ ಸಾಥ್ ಮಿಲ್ಜುಲ್ಕರ್ ರಹತೆ थे. ಅಂದರೆ ಅವರು ಹಿಂದೂ ಕುಟುಂಬ ಆಗಿರೋದು, ಮುಸಲ್ಮಾನ್ ಕುಟುಂಬ ಮಿಲ್ಜುಲ್ಕರ್ ಅಂದರೆ ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ ಬಾಳ್ತಾಯಿದ್ರು. हमारे इलाके के एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. और ತಂದೆಯವರು ಶಾಮ್ ಅಂದರೆ ಸಂಜೆ. ಅವ್ರ ತಂದೆಯವರು ಮಸೀದಿಗೆ ನಮಾಜ್ ಮಾಡಲಿಕ್ಕೆ ಹೋಗಿದಾಗ ಅಬ್ದುಲ್ ಕಲಾಂ ಜಿಯವ್ರನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾರೆ. रामेश्वर मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ಅಂದರೆ ರಾಮೇಶ್ವರದ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರು APJ ಅಬ್ದುಲ್ ಕಲಾಂ ಜಿಯವರ ತಂದೆಯವರ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಆಧ್ಯಾತ್ಮಿಕ ಮಾಮೂಲೋಂ ಪರ್ ಚರ್ಚಾಯೇ ಕರ್ತೆ ರಹತೆ. ಅಂದರೆ ಇವ್ರ ತಂದೆಯವರು ಮತ್ತು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಇಬ್ಬರು ಕೂತ್ಕೊಂಡು ಆಧ್ಯಾತ್ಮಿಕವಾಗಿ ಅಂತಂದರೆ ದೇವರು ಧರ್ಮ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರಂತೆ. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा. वे कहते, जब तुम नमाज पढ़ते हो तो तुम अपने शरीर से इतर ब्रह्मांड एक ಇಂಸಾ ಬನ ಜಾತೆ ಹೋ. ಅಂದರೆ ಅವರ ತಂದೆಯವರು ಹೇಳ್ತಾ ಇದ್ರಂತ ಇವರಿಗೆ, ನಮಾಜ್ ಮಾಡಿದ್ರೆ ನಿಮಗೆ ಒಂದು ಸುಂದರವಾದ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಬ್ರಹ್ಮಾಂಡದ ಒಂದು ಧ್ಯಾನ ಸಿಕ್ತಂಗಾಗುತ್ತೆ ಅಂತೇಳಿ ಅವರಿಗೆ ಹೇಳ್ತಾ ಇದ್ರಂತೆ. ಜಿಸ್ಮೆ ದೌಲತೆ ಆಯು
ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹೀ ಹೋತಾ. ಮತ್ತು ಆ ಜಾತಿ ಧರ್ಮ ಇವುಗಳ ಭೇದ ಭಾವ ನಿಮ್ಮಿಂದ ದೂರ ಆಗುತ್ತೆ. ನಮಾಜ್ ಮಾಡೋದ್ರಿಂದ ನಿನ್ನಲ್ಲಿ ಆ ಜಾತಿ ಈ ಜಾತಿ ಎಂಬತಕ್ಕಂಥ ಭೇದ ಭಾವ ಎಲ್ಲ ದೂರವಾಗಿ ನಿನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಅಂತ ಅವ್ರ ತಂದೆಯವರು ಇವರಿಗೆ ಹೇಳ್ತಾ ಇದ್ರು. मुझे याद है पिताजी की दिनचर्या पौ पढ़ने के पहले ही सुबह 4 बजे नमाज पढ़ने के साथ शुरू हो जाती थी. ಅಂದರೆ ಅವ್ರು ಹೇಳ್ತಿದ್ರೆ ನನಗೆ ನೆನಪಿದೆ ಹೇಗಪ್ಪ ಅಂತಂದರೆ ನಮ್ಮ ತಂದೆಯವರು ಬೆಳಿಗ್ಗೆ ತಂದೆಯವರ ದಿನಚರಿ ಯಾವ ರೀತಿ ಸ್ಟಾರ್ಟ್ ಆಗ್ತಿದೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಲ್ಲಿಂದ ಅವ್ರು ಕೈ ಕಾಲು ಮುಖ ತೊಗೊಂಡು ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾಯಿದ್ರು, ಮೊದಲು ನಮಾಜಿಂದ ಸ್ಟಾರ್ಟ್ ಮಾಡ್ತಾಯಿದ್ರು. ಇವರ ತಂದೆಯವರ ದಿನಚರಿ 4 ಗಂಟೆಗೆ ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ನಮಾಜ್ ಮಾಡಿ ಅಲ್ಲಿಂದ ಇವರ ದಿನಚರಿ ಶುರುವಾಗ್ತಾಯಿತ್ತು. ನಮಾಜ್ಗೆ ಬಾದ್ ಅಂದರೆ ನಮಾಜ್ ನಂತರ ಆಮೇಲೆ ನಾರಿಯಲ್ ತೆಂಗಿನಕಾಯಿ ಅಂದರೆ ಅವರು ನಮಾಜ್ ನಂತರ ಅವರ ತೋಟಕ್ಕೆ ಹೋಗಿ ತೆಂಗಿನಕಾಯಿಯನ್ನು ಹಣ್ಣಾಗಿ ಕೆಳಗಡೆ ಬಿದ್ದಿರ್ತಕ್ಕಂಥ ತೆಂಗಿನಕಾಯಿಯನ್ನು ಎತ್ಕೊಬರ್ತಾಯಿದ್ರು. ಅಂದರೆ ಬಾಗ್ ಗರ್ಸೆ ಗರೀಬಿ 4 ಮೀಲ್ ದೂರ್ತಾ ಅವ್ರು ನಮಾಜ್ ಮಾಡಿಕೊಂಡು ಒಂದು 4-5 ಕಿಲೋಮೀಟರು ಇವ್ರ ತೆಂಗಿನ ತೋಟ ಇದ್ದಂತೆ. ಗರೀಬಿ ದರ್ಜನ್ ಬಾರ್ नारियल कंधे पर लिए पिताजी घर लौटते और उसके बाद ही उनका नाश्ता होता. ನಮಾಜ್ ಮಾಡಿಕೊಂಡು ನಮಾಜಿಂದ ಒಂದು 4-5 ಕಿಲೋಮೀಟರ್ ದೂರ ಇರ್ತಕ್ಕಂಥ ಬಾಗ್ ಮೀನ್ಸ್ ತೋಟದಲ್ಲಿ ಯಾವ ತೋಟ ಅಂತಂದರೆ ನಾರಿಯಲ್ ಅಂದರೆ ತೆಂಗಿನ ತೋಟಕ್ಕೆ ಹೋಗಿ ಅವ್ರೇನು ಮಾಡ್ತಾರೆ, ಒಂದು 10 ಎಷ್ಟು ಬಿದ್ದಿರುತ್ತೋ ಅಷ್ಟು ಒಂದು 10-12 ತೆಂಗಿನಕಾಯಿ ಎತ್ಕೊಂಡು ಅವರು ಭುಜದ ಮೇಲೆ ಹಾಕ್ಕೊಂಡು ಅಲ್ಲಿಂದ ತಗೊಬಂದು ಮನೆಗೆ ಹಾಕ್ಬಿಟ್ಟು ನಂತರ ನಾಷ್ಟವನ್ನು ಮಾಡ್ತಾಯಿದ್ರಂತೆ. ಇದು ಅಬ್ದುಲ್ ಕಲಾಂ ಜಿ ಪಿತಾಜಿಯವರ ದಿನಚರಿ. ಬೆಳಗ್ಗೆ ಎದ್ದು ಇಷ್ಟು ಸ್ಟಾರ್ಟ್ ಆಗ್ತಾಯಿತ್ತು. मैंने अपनी विज्ञान एवं प्रौद्योगिका की सारी जिंदगी में पिताजी की बातों का अनुसरण करने की कोशिश की है. ಅಂದರೆ ಅವರ ತಂದೆಯವರ ಒಂದು ಮಾತನ್ನು ಅವರು ಮಾಡ್ತಾ ಇದ್ದರು. ಒಂದು ವಿಜ್ಞಾನದ ಬಗ್ಗೆ ಅವರು ಆ ರೀತಿ ಇರಲಿಕ್ಕೆ ತುಂಬ ಅವರ ತಂದೆಯವರನ್ನು ಅನುಸರಣೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದರು. मैंने उन बुनियादी सत्यों का समझाने का भरसक प्रयास किया है कि ऐसी कोई दैवी ಭಕ್ತಿ ಜरूर है. ಅಂದರೆ ಈ ಪ್ರಪಂಚದಲ್ಲಿ ಒಂದು ದೈವ ಭಕ್ತಿ, ಒಂದು ಭಗವಂತ ಇದ್ದಾನೆ, ದೇವರಿದ್ದಾನೆ. ಒಂದು ಯಾವುದೋ ನಾವು ಕಾಣದ, ನಮಗೆ ಕಣ್ಣಿಗೆ ಕಾಣದಂಥ ಒಂದು ದೈವ ಸೃಷ್ಟಿ, ದೈವ ಭಕ್ತಿ, ಒಂದು ದೈವದ ಒಂದು ಕಂಟ್ರೋಲ್, ನಿಯಂತ್ರಣ ಇದೆ. हमें भ्रम दुखों विषाद और असफलता से छुटकारा दिलाती है तथा सही रास्ता दिखाती है. ಅಂದರೆ ತುಂಬ ದುಃಖದಲ್ಲಿದ್ದಾಗ, ನೋವೆಲ್ಲಿದ್ದಾಗ, ಅಸಹಾಯಕರಾಗಿದ್ದಾಗ ನಮ್ಮನ್ನು ಒಂದು ನಿಯಂತ್ರಣಕ್ಕೆ ತಂದು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥ ಯಾವುದೋ ಒಂದು ಕಾರಣದ ಒಂದು ಶಕ್ತಿ, ದೈವ ಶಕ್ತಿ ಇದೆ ಎಂಬುದು ಅಬ್ದುಲ್ ಕಲಾಂ ಜಿಯವರ ಒಂದು ನಂಬಿಕೆ. जब पिताजी ने लकड़ी मीन्स कट्टिगे, ಸೌದೆ ಲಕ್ಕಡಿಗೆ ನೌಕಾಯ ಅಂತಂದರೆ ದೋಣಿ, ಹಡಗು, ಸಣ್ಣದ ದೋಣಿ. ಕಾಮ್ ಸುರ್ಕಿಯ ಇವ್ರ ತಂದೆಯವ್ರ ಕೆಲಸ ಏನಪ್ಪ ಅಂತಂದರೆ ಹಡಗಿನಿಗೆ ಲಕ್ಕಡಿ ಸೌದೆಯನ್ನು ಕಟ್ಟೋದು ಇವರ ತಂದೆಯ ಕೆಲಸ. उस समय में 4 साल का था. नौकाय तीर्थयात्रियों का रामेश्वर से धनुषकोटी तक लाने ले जाने का काम आती थी. ಅಂದರೆ ರಾಮೇಶ್ವರದಿಂದ ಧನುಷ್ಕೋಟಿಗೆ ಯಾರು ಅಡುಗೆಯಲ್ಲಿ ಪ್ರಯಾಣ ಮಾಡ್ತಾರೋ ಅವರನ್ನು ಕರ್ಕೊಂಬರೋದು, ಆ ದೋಣಿಯನ್ನು ಇವ್ರು ಏನು ಮಾಡ್ತಾಯಿದ್ರು, ಅಂತಹ ದೋಣಿಗಳಿಗೆ ಇವರು ಕಟ್ಟಿಗೆಯನ್ನು ಕಟ್ತಾಯಿದ್ರು. ಎಲ್ಲಿಂದ ಅಂದರೆ ರಾಮೇಶ್ವರದಿಂದ ಧನುಷ್ಕೋಟಿ. स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे.
ಅಂದರೆ ಜಲಾಲುದ್ದೀನ್ ಎಂಬತಕ್ಕಂಥ ಅವ್ರ ಜೊತೆ ಸೇರಿ ಅವ್ರ ತಂದೆಯವರು ಇದನ್ನು ಪ್ರಾರಂಭಿಸ್ತಾರೆ. बाद में अहमद जलालुद्दीन की मेरी बड़ी बहन जोहारा के साथ शादी हो गई. ಶಾದಿ ಅಂತಂದರೆ ವಿವಾಹ. ಯಾರ ಜೊತೆ ಅಂತಂದರೆ ಅಹಮದ್ ಜಲಾಲುದ್ದೀನ್ ಜೊತೆ ಇವರ ಅಬ್ದುಲ್ ಕಲಾಂ ಜಿಯವರ ಅಕ್ಕ ಜೋಹಾರಳ ವಿವಾಹ ಆಗುತ್ತದೆ. नौकायों को आकर लेते हुए मैं गौर से देखता था. पिताजी का कारोबार काफ़ी अच्छा चल रहा था. एक दिन 100 मील प्रति घंटे की रफ्तार से हवा चली और समुद्र में तूफान ಅಂದರೆ ತುಂಬ ಬಿರುಗಾಳಿ ಎದ್ಬಿಡುತ್ತೆ. आ गया तूफान में सेतु कराई के कुछ लोग और हमारी नावों बही गई. ಅಂದರೆ ಒಂದಿನ ಏನಾಗ್ಬಿಡುತ್ತೆ, ಸಮುದ್ರದಲ್ಲಿ ತುಂಬ ಬಿರುಗಾಳಿ ಎದ್ಬಿಟ್ಟು ಕೆಲವು ಜನಗಳು ಮತ್ತು ಇವರ ನೌಕೆಗಳು, ಇವರ ಒಂದು 5-6 ನೌಕೆಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ತವೆ ಬಿರುಗಾಳಿ ಎದ್ಬಿಟ್ಟು. उसी में माप बन पुल भी टूट गया और यात्रियों से बड़ी ट्रेन दुर्घटना ग्रस्त हो गई. तब तक मैंने सिर्फ समुद्र की खूबसूरती को ही देखा था. उसकी अपार एवं अनियंत्रित ऊर्जा ने मुझे अतप्रभ कर दिया. ಅಂದರೆ ತುಂಬ ಬಿರುಗಾಳಿ ಎಲ್ಲ ಇದ್ಬಿಟ್ಟು ವಾಯು ನಿಯಂತ್ರಣದಿಂದನೇ ಇವ್ರಿಗೆ ತುಂಬ ಸ್ವಲ್ಪ ಹಡಗುಗಳೆಲ್ಲ ಕೊಚ್ಕೊಂಡೋಗುತ್ತೆ, ಸ್ವಲ್ಪ ನಷ್ಟ ಆಗುತ್ತೆ. उम्र में काफ़ी फर्क होने के बावजूद अहमद जलालुद्दीन मेरे अंतरंग मित्र बन गया. ಇವರ ಜಲಾಲುದ್ದೀನ್ ಅಂತಕ್ಕಂಥವ್ರು ಇವರ ಭಾವ ಇವ್ರಿಗೇನಾಗಿದ್ರಂತೆ, ಬಹಳ ಅಂತರಂಗ ಮಿತ್ರ ಆಗಿದ್ರಂತೆ, ತುಂಬ ಆತ್ಮೀಯ ಸ್ನೇಹಿತ ಆಗಿದ್ರಂತೆ. ವಹ ಮುझसे करीबन 15 साल बड़े थे और मुझे आज़ाद कहकर पुकार करते थे. ಇವರು ಅಬ್ದುಲ್ ಕಲಾಂ ಜಿಗಿಂತ ಒಂದು 15 ವರ್ಷ ದೊಡ್ಡವರು. 15 ವರ್ಷ ದೊಡ್ಡವರು. ಇವರನ್ನ ಪ್ರೀತಿಯಿಂದ ಕಲಾಂಜಿಯವ್ರನ್ನ ಅವ್ರ ಭಾವ ಏನಂತ ಕರಿತಾ ಇದ್ರಪ್ಪ ಅಂತ ಜಲಾಲುದ್ದೀನ್ ಅವರು ಆಜಾದ್ ಅಂತ ಕರೀತಾ ಇದ್ರು. हमें दोनों रोजना शाम को दूर तक साथ घूमने जाया करते हो. मस्जिद वालों गली से निकलते और समुद्र के रेतीले तट पर चल पड़ते. मैं और जलालुद्दीन प्राय आध्यात्मिक विषयों पर बातें करते. ಅಂದರೆ ಇವರ ಭಾವ ಅವ್ರ ಜೊತೆ ಜಲಾಲುದ್ದೀನ್ ಜೊತೆ ಅವರು ವಾಕ್ ಹೋಗ್ತಾ ಇದ್ರಂತೆ. ಅವರು ಆಧ್ಯಾತ್ಮಿಕ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ರಂತೆ ಮತ್ತು ಇಬ್ಬರು ಒಟ್ಟಿಗೆ ಕೂಡ ನಮಾಜ್ಗೆಲ್ಲ ಹೋಗ್ತಾ ಇದ್ರಂತೆ. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे. ಅಂದರೆ ಅವರು ಒಂದು ಒಳ್ಳೆಯ ಉತ್ತಮ ಒಂದು ಹುದ್ದೆಯಲ್ಲಿ ಇದ್ದರು. ಯಾರಂದರೆ ಕಲಾಂಜಿಯವರ ಭಾವ ಜಲಾಲುದ್ದೀನ್. जो अंग्रेजी ಅಂದರೆ इंग्लिश अंग्रेजी में लिखा सकते थे. मेरे परिचितों में जलालुद्दीन के बराबर शिक्षक का स्तर किसकी भी नहीं था. ಅಂದರೆ ಆ ಕಾಲದಲ್ಲೇ ತುಂಬ ಇಂಗ್ಲೀಷನ್ನು ಬಲ್ಲವಾದಂಥ ವ್ಯಕ್ತಿ ಯಾರಪ್ಪ ಅಂದರೆ ಇವರು ಬಾಬಾ ಜಲಾಲುದ್ದೀನ್. ಸಾಮಾನ್ಯವಾಗಿ ಇವರು ಒಬ್ಬ ಉನ್ನತ ಅಧಿಕಾರಿ ಕೂಡ ಆಗಿದ್ದರು. और ना ही किसकी उनके बराबर बाहरी दुनिया के बारे में पता था. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅಂದರೆ ಇವರು ಸಮಕಾಲೀನ ವಿಜ್ಞಾನ, ವ್ಯಕ್ತಿತ್ವ, ವೈಜ್ಞಾನಿಕ ಸಾಹಿತ್ಯ ಇದ್ರ ಬಗ್ಗೆ ಅನೇಕ ಪುಸ್ತಕಗಳನ್ನು ಕಲಾಂಜಿಯವ್ರಿಗೆ ತಂದು ಕೊಡ್ತಾ ಇದ್ರಂತೆ. वही जिन्होंने मुझे सीमित दायरे से बाहर निकलकर नई दुनिया का बोध कराया. ಇವರು ತುಂಬ ಸಹಾಯ ಮಾಡಿದಂಥ ಪುಸ್ತಕಗಳನ್ನು ಲಭ್ಯವಾಗಿ ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದರೆ ಇವರ ಭಾವ ಜಲಾಲುದ್ದೀನ್. ಇವರು ಕಲಾಂಜಿಯವರಿಗೆ ಅನೇಕ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರಂತೆ, ಓದಲಿಕ್ಕೆ ಸಹಾಯ ಮಾಡ್ತಾಯಿದ್ರು. मेरे बाल्यकाल में पुस्तकों एक दुर्लभ ವಸ್ತು ಕಿ ಥರ ಹುವಾ ಕರ್ತಿ ಥಿ. ಅಂದರೆ ಇವರು ಬಾಲ್ಯಕಾಲದಲ್ಲಿ ಪುಸ್ತಕಗಳು ಅಷ್ಟೊಂದು ಸುಲಭವಾಗಿ ಸಿಗ್ತಾ ಇರಲಿಲ್ಲ. हमारे यहाँ स्थानीय स्तर पर एक पूर्व क्रांतिकारी कहिए उम्र राष्ट्रवादी
STR ಮಾಣಿಕ್ಯಂ STR ಮಾಣಿಕ್ಯಂ का नीची ಪುಸ್ತಕಾಲಯ ಇತ್ತ. ಅಲ್ಲಿ STR ಮಾಣಿಕ್ಯಂ ಅವರ ಪುಸ್ತಕಾಲಯ ಇತ್ತಂತೆ. ಉನ್होंने मुझे हमेशा पढ़ने के लिए उत्साहित किया. ಇವರು ಓದೋದಕ್ಕೆ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರಪ್ಪ ಅಂದರೆ STR ಮಾಣಿಕ್ಯಂ. अक्सर उनके घर से पढ़ने के लिए किताबें ले आया करता था. ಇವರು ಮನೆಗೆ ಪುಸ್ತಕಗಳನ್ನು ತಂದು ಓದೋದಕ್ಕೆ ಅವರು ಕೊಡ್ತಾ ಇದ್ರಂತೆ. ಇವರನ್ನು ಓದೋದಕ್ಕೆ ಪ್ರಚೋದನೆ ಕೊಟ್ಟವರು, ಒಂದು ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದರೆ STR ಮಾಣಿಕ್ಯಂ. दूसरे जिस व्यक्ति का मेरे बाल्य जीवन पर गहरा असर पड़ा वह मेरे चचेरे ಬಾಯಿ ಸಂಸುದ್ದೀನ್ थे. ಅಂದರೆ ಇನ್ನೊಬ್ಬ ವ್ಯಕ್ತಿ ಇವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರಪ್ಪ ಯಾರಪ್ಪ ಅಂದರೆ ಇವರ ಕಜ್ಜಿನ್ ಬಾಯಿ ಸಂಸುದ್ದೀನ್. ವಹ ರಾಮೇಶ್ಪುರ ಮೇ ಅಖಬಾರು ಅಂತಂದರೆ ಪೇಪರ್, ಪ್ರಜಾವಾಣಿ, ನಾವು ನ್ಯೂಸ್ ಪೇಪರ್. ಅಖಬಾರು ಅಂದರೆ ನ್ಯೂಸ್ ಪೇಪರ್. ಏಕಮಾತ್ರ ವಿತರಕ್ತೆ ಅಂದರೆ ಈ ಸಂಸುದ್ದೀನ್ ಇವರ ಏಕಮಾತ್ರ ಅವರೊಬ್ಬ ಪತ್ರಿಕೆ ಏಜೆನ್ಸಿ ಆಗಿದ್ದರು. ಅಕ್ಬರ್ ರಾಮೇಶ್ವರ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪಹುಂಚೆ थे. ಅಂದರೆ ಬೆಳಬೆಳಗ್ಗೆನೆ ರಾಮೇಶ್ವರ ಟ್ರೈನಲ್ಲಿ ಆ ಪೇಪರು ತಂದು ಬೀಳ್ತಾ ಇತ್ತಂತೆ. ಎಲ್ಲಿ ಅಂತಂದರೆ ರಾಮೇಶ್ವರ ಒಂದು ರೈಲ್ವೆ ಸ್ಟೇಷನಲ್ಲಿ ನ್ಯೂಸ್ ಪೇಪರು ಬರ್ತಾ ಇತ್ತಂತೆ. जो पामर से आती थी इस अकबर एजेंसी को अकेला शमसुद्दीन ही चलाते थे. ಅಂದರೆ ಏಕೈಕ ಪತ್ರಿಕೆಯ ವಿತರಕ ಯಾರಪ್ಪ ಅಂದರೆ ಶಮಸುದ್ದೀನ್. ರಾಮೇಶ್ವರ ಮೇ ಅಖಬಾರೋ ಕಿ ಜುಮಾಲಾ ಕಾ 1000 ಪ್ರತಿಯೋ ಬಿಕ್ತಿ ಥಿ. ಅಂದರೆ ಪ್ರತಿ 1000 ಪೇಪರ್ಸು ಅಲ್ಲಿ ಸೇಲ್ ಆಗ್ತಾ ಇರುತ್ತೆ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ. ಇವರ ಬಚ್ಪನ್ ಅಂದರೆ ಬಾಲ್ಯ. ದಟ್ ಈಸ್ ಬಾಲ್ಯ. ಬಚ್ಪನ್ ಅಂದರೆ ಬಾಲ್ಯ. ಇವರ ಬಾಲ್ಯದಲ್ಲಿ 3 ಪಕ್ಕಾ ದೋಸ್ತುಗಳಿದ್ದರಂತೆ. ಯಾರಪ್ಪ ಅಂತಂದರೆ ರಾಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ರಾಮಾನಂದ ಶಾಸ್ತ್ರಿ, ಅರವಿಂದನ್, ಶಿವಪ್ರಕಾಶ್. ये तीनों ही ಬ್ರಾಹ್ಮಣ ಪರಿವಾರ ಸೇತಿ. ಪರಿವಾರ ಅಂದರೆ ಕುಟುಂಬ. ಈ 3 ಜನ ವ್ಯಕ್ತಿಗಳು ಬ್ರಾಹ್ಮಣ ಕುಟುಂಬದವರು ಆಗಿದ್ದರು. रामानंद शास्त्री तो रामेश्वर मंदिर के सबसे बड़ा पुजारी पक्षी लक्ष्मण शास्त्री का बेटा था. ಈ ರಾಮೇಶ್ವರದ ರಾಮಾನಂದ ಅಂದರೆ ಯಾರಪ್ಪ ಅಂದರೆ ರಾಮೇಶ್ವರದ ದೊಡ್ಡ ಅರ್ಚಕರಾದಂಥ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗ. अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ಅಂದರೆ ಎಲ್ಲ ರೀತಿಯ ಒಂದು ಕುಟುಂಬದವರು, ಧರ್ಮದವರು ಎಲ್ಲ ಸೇರಿಕೊಂಡು ಮಕ್ಕಳಲ್ಲಿ ಒಂದು ಬೆಳೆದಾಗ ಅವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರೋದಿಲ್ಲ. ಎಲ್ಲ ಧರ್ಮದವರು ನಾವೆಲ್ಲರೂ ಅಣ್ಣ ತಮ್ಮದರು, ಭಾರತ ಮಾತೆಯ ಪುತ್ರರು, ನಾವೆಲ್ಲರೂ ಒಂದೇ. ಧರ್ಮ ಜಾತಿ ಯಾವುದೇ ಭೇದವಿಲ್ಲದೆ ಎಲ್ಲ ಮಕ್ಕಳು ಕೂಡಿಕೊಂಡು ಬಾಳಿದರೆ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವನೆ ಬರ್ತದೆ ಎಂಬುದು APJ ಅಬ್ದುಲ್ ಕಲಾಂಜಿಯವರ ಒಂದು ಆಶಯ. ಅದು ಕೂಡ ಅವರ ಬಾಲ್ಯದ ಒಂದು ನೆನಪು ಕೂಡ ಹೌದು. ಅದು ಮಹಾನ್ ಶ್ರೇಷ್ಠ, ಭಾರತ ಕಂಡ ಅತ್ಯುನ್ನತ ಮಹಾನ್ ಶ್ರೇಷ್ಠ ಮಹಾನ್ ಸುಪುತ್ರ, ಭಾರತೀಯ ಸುಪುತ್ರ APJ ಅಬ್ದುಲ್ ಕಲಾಂಜಿಯವರಿಗೆ ನಿಮ್ಮೆಲ್ಲರ ಒಂದು ಧನ್ಯವಾದ. ಥ್ಯಾಂಕ್ ಯು ಚಿಲ್ಡ್ರನ್ಸ್.